ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾವಿದು ಚಿತ್ರದುರ್ಗದಲ್ಲಿ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ಅವರಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಒಂದು ಜುಮಾ ಮಸ್ಜಿದ್, ಜಾಮಿಯಾ ಮಸ್ಜಿದ್ 250 ವರ್ಷಗಳ ಕಾಲದಷ್ಟು ಹಳತಾಗಿರುವಂಥದ್ದು. ಚಿತ್ರದುರ್ಗ ಕೋಟೆಯನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಆ ನಂತರ ನಿರ್ಮಾಣ ಮಾಡಲ್ಪಟ್ಟಂತಹ ಇದೊಂದು ಮಸೀದಿ ಅತ್ಯಂತ ಸುಂದರವಾಗಿರುವಂಥದ್ದು. ಇದರ ಕಲಾವೈಶಲ್ಯ ನಮ್ಮ ಶ್ರೀರಂಗಪಟ್ಟಣದಲ್ಲಿರುವಂತಹ ಅವರ ದರಿಯಾ ದೌಲತ್ ಮತ್ತು ಅಲ್ಲಿಯ ಮಸೀದಿಯನ್ನು ಹೋಲುವಂತಹ ರೀತಿಯಾಗಿದೆ. ಅದೇ ರೀತಿಯಾಗಿ ಇವರು ಮಾಡರ್ನ್ ಆಗಿ ಇದರನ್ನು ಕಲರ್ಗಳನ್ನೆಲ್ಲ ಚೇಂಜ್ ಮಾಡಿದ್ದಾರೆ. ಅಂದರೆ ಕಟ್ಟಡವನ್ನು ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆಗಳನ್ನು ಮಾಡಲಿಲ್ಲ, ಹಾಗೇ ಇದೆ. ಇಲ್ಲಿ ಕಾಣುವಂತಹ ಪಿಲ್ಲರ್ಗಳು, ಮಸೀದಿಯ ಪಿಲ್ಲರ್ಗಳು, ಇದರ ಹೈಟ್ ಇರಬಹುದು, ಅಗಲ ಇರಬಹುದು, ಇದನ್ನು ನಾವು ಕಾಣಬಹುದು. ನಾವು ಮಂಗಳೂರಿಂದ ಬಂದಿದ್ದೇವೆ ಎನ್ನುವಂಥ ಕಾರಣಕ್ಕಾಗಿ ಸಾಧಾರಣ ಈಗ 10 ಗಂಟೆ ಆಗಿದೆ, 9:50 ಆಗಿದೆ. ಮಸೀದಿಯನ್ನು ತೆರೆದು ನಮಗೆ ಇದನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಯಿತು. ಏನಂತ ಹೇಳಿದರೆ, ತುಂಬ ಸ್ವಚ್ಛತೆಯನ್ನು ಕಾಪಾಡಿರುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಮಸೀದಿಯಲ್ಲಿ ಪ್ರತಿಯೊಂದು ಅಂಗುಲಗಳಲ್ಲಿಯೂ ಕೂಡ ಅವರ ಕಲೆ, ವಾಸ್ತುಶಿಲ್ಪ, ಅದೇ ರೀತಿಯಾದಂತಹ ಆರ್ಕಿಟೆಕ್ಚರಲ್ ಏನು ಹೇಳ್ತೇವೆ, ಡಿಸೈನ್ಸ್ ಅಂತ ಹೇಳ್ತೇವೆ, ಇಂಜಿನಿಯರಿಂಗ್ ಡಿಸೈನ್ಸ್ ಅಂತ ಹೇಳ್ತೇವೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ನಮಗೆ ಈ ಪಿಲ್ಲರ್ಗಳನ್ನು ಅಥವಾ ಸ್ತಂಭಗಳನ್ನು ಕಾಣುವಂಥ ಸಂದರ್ಭದಲ್ಲಿ ನಿಮಗೆ ಇದನ್ನು ಕಾಣಲಿಕ್ಕೆ ಸಿಗ್ಬೋದು. ಈ ಮಾರ್ಬಲ್ಗಳನ್ನು ನಂತರದ ಅವಧಿಯಲ್ಲಿ ಇದನ್ನು ಇಲ್ಲಿನ ಜಮಾತಿನವರು ಅಳವಡಿಸಿದ್ದು ಅಂತ ಹೇಳಿ ಅನ್ನಿಸ್ತದೆ. ಸುಂದರವಾಗಿದೆ. ಅದೇ ರೀತಿಯಾಗಿ ತುಂಬ ಶುಚಿತ್ವದಲ್ಲಿ ಇದನ್ನು ಕಾಪಾಡಿದ್ದಾರೆ. ಅದೇ ರೀತಿಯಾಗಿ ಇದನ್ನು ಇಲ್ಲಿ ಇರುವಂತಹ ಮೌಲಾನಗಳು ಕೂಡ ನಮಗೆ ಅದನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಉರ್ದು ಮೀಡಿಯಂ ವಿದ್ಯಾಭ್ಯಾಸವನ್ನು ಕೂಡ ಅವರಿಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾಡ್ತಾ ಇದ್ದಾರೆ. ನೋಡಿ, ಅತ್ಯಂತ ಸುಂದರವಾಗಿರುವಂತಹ ಒಂದು ಜಾಮಿಯಾ ಮಸ್ಜಿದ್. ಇದರ ಹೊರಾಂಗಣ ಈ ರೀತಿಯಾಗಿದೆ. ಇದರ ಮೇಲ್ಛಾವಣಿ ನಿರ್ಮಾಣ ಈ ಜಮಾತಿನವರು ಮಾಡಿರುವಂಥದ್ದು ಅಂತೇಳಿ ಅನ್ನಿಸ್ತದೆ. ಎಲ್ಲ ಶೀಟುಗಳನ್ನು ಹಾಕಿರುವಂಥದ್ದು. ಶುಚಿತ್ವವನ್ನು ನೋಡಿದರೆ ತುಂಬ ಅಂತ ಹೇಳಿದರೆ ತುಂಬ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಜಾಮಿಯಾ ಅಹ್ಲೆ ಸುನ್ನತ್ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಲಿಯಲ್ಲಾಹು ಅನ್ಹು ಅವರ ಹೆಸರಲ್ಲಿ ಒಂದು ಉರ್ದು ಮಾಧ್ಯಮದ ಶಾಲೆ ಮತ್ತು ಮದ್ರಸಾ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಅಲ್ಹಮ್ದುಲಿಲ್ಲಾ, ನಮಗೆ ತುಂಬ ಖುಷಿಯಾಗಿರುವಂಥದ್ದು. ಈಗ ಸಮಯವನ್ನು ನೋಡ್ಬೋದು, 9:49 ಕೂಡ ಮಸೀದಿಯ ಬಾಗಿಲನ್ನು ತೆರೆದು ನಮಗೆ ಅದನ್ನು ವಿವರಿಸ್ತಾ ಇದ್ದಾರೆ ಇಲ್ಲಿನ ಮೌಲಾನಾ ಸಾಹೇಬ್.